ಹಲೋ ನಮಸ್ಕಾರ. ನಾನು ಇವತ್ತು ರಾಮನವಮಿ ಅಲ್ವಾ, ಅದಕ್ಕೆ ಕರ್ಬೂಜಣೆಯಿಂದ ಪಾನಕ ಮಾಡ್ತಾಯಿದ್ದೀನಿ ಮತ್ತು ಮಜ್ಜಿಗೆ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನೀಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ ಒಂದು ತಣ್ಣೀರು ಹಾಕ್ತಾಯಿದ್ದೀನಿ. ನಾನು ಫ್ರಿಜ್ಜಲ್ಲಿ ಬಾಟ್ಲಿ ಇಟ್ಟಿದ್ದೆ, ಅದಕ್ಕೆ ನಾನು ತಣ್ಣೀರು ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಮಾಮೂಲಿ ನೀರು ಹಾಕ್ಕೊಳ್ಬೋದು. ಇದಕ್ಕೆ ಒಂದು ಅರ್ಧ ಕಪ್ ಆಗೋವಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಇದೊಂದು 3 ಗ್ಲಾಸಷ್ಟು ಮಾಡ್ತಾಯಿದ್ದೀನಿ. ನಾನೊಂದು ಅರ್ಧ ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ. ಬೆಲ್ಲ ಪಾತ್ರೆಗೆ ಹಾಕ್ಬಿಟ್ಟು ಸ್ವಲ್ಪ ನೆನೆಯಕ್ಕೆ ಬಿಡೋಣ. ಈಗ ಕರ್ಬೂಜೆಣ್ಣು ತಗೊಂಡು ಮೇಲೆ ಸಿಪ್ಪೆ ತೆಗೆದಿದ್ದೀನಿ. ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ. ಇದು ತುಂಬ ಹಣ್ಣಾಗಿಲ್ಲ, ಸ್ವಲ್ಪ ಕಾಯಾಗಿದೆ. ಅದಕ್ಕೆ ನಾನು ಸ್ವಲ್ಪ ಜಾರಲ್ಲಿ ಹಾಕ್ಬಿಟ್ಟು ಒಂದು ರೌಂಡ್ ಹಾಕ್ಕೊಂಡು ಬರ್ತೀನಿ. ನಾನು ಜಾರ್ಗೆ ಹಾಕ್ಕೊಂಡು ಆಫ್ ಮಾಡಿ ಆನ್ ಮಾಡ್ತೀನಿ ಅಷ್ಟೇ. ತುಂಬ ನುಣ್ಣಗೆ ಮಾಡಿದ್ರೆ ತುಂಬ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಬಾಯಿ ಬ್ಯಾಕ್ ಸಿಗಿದ್ರೇ ಚೆನ್ನಾಗಿರೋದು ಕರ್ಬೂಜೆ ಹಣ್ಣು. ಇದೊಂದು ರೌಂಡ್ ಹಾಕ್ಕೊಂಡು ಬರ್ತೀನಿ. ನಾನು ಈ ಥರ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಬಾಯಿ ಬಾಯಿಗೆ ಸಿಕ್ಕಬೇಕು, ಆವಾಗಲೇ ಚೆನ್ನಾಗಿರೋದು ಕರ್ಬೂಜೆ ಹಣ್ಣು. ಈಗ ಬೆಲ್ಲ ಎಲ್ಲ ಕರಗಿದೆ. ನಾನು ಈ ಕರ್ಬೂಜೆ ಹಣ್ಣು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೆನಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಏಲಕ್ಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಅದು ಹಾಕ್ಕೊಳ್ತಾ ಇದ್ದೀನಿ. 2 ಏಲಕ್ಕಿ ಹಾಕ್ಬಿಟ್ಟು ಜಜ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಅರ್ಧ ನಿಂಬೆಹಣ್ಣು ಜ್ಯೂಸ್ ಹಾಕ್ತೀನಿ. ಇದಕ್ಕೆ ಪಾನಕ ರೆಡಿ ಆಯಿತು. ಮಿಕ್ಸ್ ಮಾಡಿ ಶ್ರೀರಾಮನವಮಿಗೆ ಅಂತ ಅಲ್ಲ, ಯಾವಾಗ ಬೇಕಾದರೂ ನಾವು ಈ ಥರ ಮಾಡ್ಕೊಂಡು ಕುಡಿಬೋದು, ಚೆನ್ನಾಗಿರುತ್ತೆ. ಇವಾಗ ತುಂಬ ಬಿಸಿಲು. ಪಾನಕ ರೆಡಿ ಆಯಿತು. ಈಗ ಮಜ್ಜಿಗೆ ಮಾಡ್ಕೊಳ್ಳೋಣ. ಈಗ ನಾನು ಪಾತ್ರೆಗೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ರಾತ್ರಿಯೇ ಹೆಪ್ಪಾಕಿದೆ ನಾನು. ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಮಜ್ಜಿಗೆ ಕಡಿತೀವಲ್ಲ, ಅದರಿಂದ ನಾನು ಮಜ್ಜಿಗೆ ಕಡಿತಾ ಇದ್ದೀನಿ. ಇದಕ್ಕೆ ನೀರು ಹಾಕೊಳ್ಳೋಣ. ಇದಕ್ಕೆ ಇನ್ನೊಂದು ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡು ಮತ್ತು ಒಂದು 3 ಎಲೆ ಪುದೀನ ತಗೊಂಡು ಮತ್ತು ಸ್ವಲ್ಪ ಒಂದು 4-5 ಎಲೆ ಕರಿಬೇವಿನ ಸೊಪ್ಪು ತಗೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮಜ್ಜಿಗೆನ ರೆಡಿ ಆಯಿತು. ಈಗ ನಾನು ಸರ್ವ್ ಮಾಡ್ಕೊಳ್ತೀನಿ. ಪಾನಕ ಮತ್ತು ಮಜ್ಜಿಗೆ ರೆಡಿ ಆಯಿತು. ಈ ಪಾನಕ ಮತ್ತು ಮಜ್ಜಿಗೆ ಮಾಡೋ ರೀತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.